ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಸ್ಲೀವ್ಸ್ ಕಟಿಂಗ್ ಮಾಡೋಣ ಬನ್ನಿ. 10 ಉದ್ದ ಇರುವಂಥ ಸ್ಲೀವ್ಸ್ನ ಹೇಗೆ ಅಳತೆ ತೊಗೊಂಡು ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ? ಈ ರೀತಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳಿ. ಈ ಕಡೆ ಹೆಚ್ಚು ಕಡಿಮೆ ಇದ್ದರೆ ಈ ಥರ ಕಟ್ ಮಾಡ್ಕೊಬೇಕು ನೋಡಿ. ಈ ರೀತಿ ಕಟಿಂಗ್ ಆದಮೇಲೆ ನೀಟಾಗಿ ಈಗ ಬ್ಲೌಸ್ನ ಉದ್ದ ನೋಡ್ಕೊಳ್ಳೋಣ. ಬ್ಲೌಸ್ನ ಈ ರೀತಿ ಉಲ್ಟಾ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ತೊಗೊಂಡು ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ಇಲ್ಲಿಂದ ಇದು ಬಂದ್ಬಿಟ್ಟು 10 ಇಂಚಿದೆ. ಓಕೆನಾ? ಬ್ಲೌಸ್ನ ತೋಳಿನ ಉದ್ದ ಬಂದ್ಬಿಟ್ಟು 10 ಇಂಚು. ಓಕೆನಾ? 10 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಟ್ಟಿದ್ದೀನಿ. ಓಕೆನಾ? ಇವಾಗ ಈ ರೀತಿ ಇಟ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿ ಈಗ ಇದನ್ನು ಈ ರೀತಿ ಇಟ್ಕೋಬೇಕು. ಸ್ಲೀವ್ಸ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡಾಗ ನಿಮಗೆ ಎಲ್ಲೂ ಹೆಚ್ಚು ಕಡಿಮೆ ಬರಲ್ಲ. ಓಕೆನಾ? ಈ ರೀತಿ ನೀಟಾಗಿ ಇದನ್ನು ಈ ಥರ ನೀವ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಇದು ಸರಿಯುತ್ತೆ ಅನ್ನೋದಾದರೆ ಒಂದೊಂದು ಪಿನ್ ಹಾಕೋಬೇಕು. ಓಕೆನಾ? ಈ ರೀತಿ ಇದು ಕರೆಕ್ಟಾಗಿರಬೇಕು. ಆ ಕಡೆ ಈ ಕಡೆ ಸುಕ್ ಥರ ಆಗದೆ ಆದಾಗೆ ನೋಡ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ಈಗ ಇಲ್ಲಿ ನೀವು ಒಂದು ಗುಂಡು ಪಿನ್ ಹಾಕೋಬೇಕಾಗುತ್ತೆ. ಗುಂಡು ಪಿನ್ ಅವಶ್ಯಕತೆ ತುಂಬಾ ಇರುತ್ತೆ ಬಿಗಿನರ್ಸ್ಗೆ. ಯಾಕೆಂದರೆ ಇದು ಬಟ್ಟೆ ಆ ಕಡೆ ಈ ಕಡೆ ಸರಿಬಾರ್ದು ಅಂತ ಈ ರೀತಿ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಓಕೆನಾ? ಇಲ್ಲೂ ಒಂದಷ್ಟೇ ಈ ರೀತಿ ಹಾಕ್ಕೊಂಡು ಈಗ ಹೇಗೆ ಅಳತೆ ತೊಗೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಮಾಮೂಲಿ ನಮಗೆ ಸ್ಟಿಚ್ಚಿಂಗ್ ಅಳತೆ ಇದು ಮಾಮೂಲಿ ಎಕ್ಸ್ಟ್ರಾ ಸ್ಟಿಚ್ಚಿಂಗು. ಓಕೆನಾ? ಇವಾಗ ಇಲ್ಲಿ ಮಾಮೂಲಿ ಕಂಕ್ಳ ಹತ್ರ ಇರೋ ಸ್ಟಿಚ್ಚಿಂಗು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿ. ಓಕೆನಾ? ಈಗ ಇದಾದಮೇಲೆ ಇದನ್ನು ಹಿಂಗೆ ಇಟ್ಕೊಳ್ಳಿ. ಓಕೆನಾ? ನೋಡಿ ಇದೇ ಥರ ಇಟ್ಕೋಬೇಕು. ಇವಾಗ ಇಟ್ಕೊಂಡು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಹೇಗಿದೆ ಹಾಗೇ ಈ ರೀತಿ ಮಾರ್ಕ್ ಮಾಡಿ. ಓಕೆನಾ? ಈ ರೀತಿ ಬಂತು. ಇವಾಗ ಇದು ಮೇಲ್ಗಡೆ ಇದು ಹಿಂದೆ ಪೀಸ್, ಇದು ಹಿಂದೆ ಪೀಸನ್ನ ಈ ರೀತಿ ತೊಗೊಳ್ಳಿ. ಈ ರೀತಿ ಒಂದು ಈಗ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇದಿಷ್ಟು. ಈಗ ಈ ಪಿನ್ನನ್ನು ತೆಗೆದುಬಿಡೋಣ. ಈ ಪಿನ್ನದ ಅವಶ್ಯಕತೆ ಇಲ್ಲ ಇವಾಗ ಇದು ಸೈಡ್ಗೆ ಇಟ್ಬಿಟ್ಟು ಇವಾಗ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ? ಇದಿಷ್ಟು ಜಾಯಿಂಟಿಂಗ್ ಆಯಿತು. ಇವಾಗ ಇಲ್ಲಿಂದನೇ ಹಿಂಗೆ ಶೇಪ್ ತೆಗಿಬೇಕು. ಓಕೆನಾ? ಈ ರೀತಿ. ಓಕೆನಾ? ಇಷ್ಟೇ ಇದು. ಈಗ ಒಂದ್ಸಲ ಇದು ಬ್ಲೌಸಲ್ಲಿ ಚೆಕ್ ಮಾಡ್ಕೊಂಬಿಡೋಣ. ಕಟಿಂಗ್ ಮಾಡಿರ್ತೀವಲ್ಲ ಇವು ಹಿಂದೆ ಪೀಸು, ಅದನ್ನು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿದೆಯಾ, ಹೆಚ್ಚು ಕಡಿಮೆ ಇದೆಯಾ ಅಂತ. ಓಕೆನಾ? ಈ ರೀತಿ ಇಟ್ಕೊಂಡು ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂದಿದೆ. ಓಕೆನಾ? ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆಯಲ್ಲ, ಇಷ್ಟೇ. ಈಗ ಇದು ಕರೆಕ್ಟಾಗಿದೆ ಅಂತ ಅರ್ಥ. ಇದು ಆ್ಯಕ್ಚುಲಿ ನಾನೇ ಸ್ಟಿಚ್ ಮಾಡಿರುವಂಥ ಬ್ಲೌಸ್, ಅದು ಅಳತೆ ಕೊಟ್ಟಿರೋದು. ಇವಾಗ ಇಲ್ಲಿ ಇದನ್ನು ಕರೆಕ್ಟಾಗಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ? ಮಾರ್ಕ್ ಹಾಕ್ಕೊಳ್ಳಿ. ಸ್ಟಿಚ್ ಮಾಡುವಾಗ ಇವಾಗಿದ್ದು ಅವ್ರು ಕರೆಕ್ಟಾಗಿದೆ, ಒಬ್ಬೊಬ್ರಿಗೆ ಇಲ್ಲಿ ಲೂಸ್ ಬಂದುಬಿಡುತ್ತೆ. ಇಲ್ಲಿ ಕಂಕ್ಳ ಹತ್ರ ಸ್ವಲ್ಪ ಇಲ್ಲೆಲ್ಲ ರಿಂಕಲ್ಸ್ ಥರ ಬಂದಾಗ ಈ ಬ್ಲೌಸ್ಗೆ ಇಲ್ಲ ಅವ್ರಿಗೇನು ಹೇಳಿಲ್ಲ ಪ್ರಾಬ್ಲಮ್ ಏನಿದೆ ಅಂತ, ಹೇಗಿದೆ ಹಾಗೆ ಹೊಲಿರಿ ಅಂತ ಹೇಳಿದ್ದಾರೆ. ಹಂಗಾಗಿ ಇವಾಗ ಇದನ್ನು ಏನು ಮಾಡೋದಿಲ್ಲ ನಾನು. ಓಕೆನಾ? ಇವಾಗ ಅಕಸ್ಮಾತ್ ಯಾರಾದರೂ ಇವಾಗ ಇಲ್ಲಿ ಲೂಸ್ ಇದೆ, ನಮಗೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ಅಂದಾಗ ನೀವು ಏನಪ್ಪ ಮಾಡಬೇಕು ಅಂದರೆ ಅದಕ್ಕೆ ಸೊಲ್ಯೂಷನ್ ಏನು ಅಂದರೆ ಇಲ್ಲಿಂದ ಒಂದು 1/4 ಇಂಚ್ ಹಿಂಗೆ ಒಳಗಡೆ ಸ್ಟಿಚಿಂಗ್ ತೊಗೊಳ್ಳಿ. ಹೋಗಿ ಇಲ್ಲಿ ಮಾತ್ರ ಕಂಕ್ಳ ಹತ್ರದಿಂದ ಹಿಂಗೆ ಸ್ವಲ್ಪ ಹಿಂಗೆ ಕ್ರಾಸಾಗಿ ಸ್ಟಿಚ್ ಮಾಡಿ. ಇಲ್ಲಿದೆಯಲ್ಲ ಇಲ್ಲಿ ಹಿಂಗೆ 1/4 ಇಂಚು ಒಂದು ಪಾಯಿಂಟ್ ಅಷ್ಟು ಹಿಂಗೆ ತೊಗೊಂಡು ಹಿಂಗೆ ಸೇರಿಸ್ಕೊಡಿ. ಅಷ್ಟೇ. ಹಿಂಗೆ ಬಂದು ಹಿಂಗೆ ತೊಗೊಂಡೋದ್ರೆ ಇಲ್ಲೇನು ಲೂಸ್ ಇರುತ್ತೆ ಅದಿಲ್ಲಿ ಅವಾಯ್ಡ್ ಆಗುತ್ತೆ. ಓಕೆನಾ? ಅದನ್ನು ನೆನ್ಪಿಟ್ಕೊಳ್ಳಿ. ಅಷ್ಟೇ. ಇದೇ ಥರ ಇದೇನು ಪ್ರಾಬ್ಲಮ್ ಇಲ್ಲ. ಅದು ಪ್ರಾಬ್ಲಮ್ ಬಂದರೆ ನಿಮ್ಗೇನಾದರೂ ಲೂಸ್ ಇದೆ ಅಂದರೆ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಂದ ಸ್ವಲ್ಪ ತೊಗೊಂಡ್ರೆ ಒಳಗಡೆ ನಿಮಗೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಸ್ಲೀವ್ಸಲ್ಲಿ ರಿಂಕಲ್ಸು ಆ ಥರ ಏನೂ ಬರೋದಿಲ್ಲ. ಓಕೆನಾ? ಇವಾಗ ಇದು ಬ್ಲೌಸು ಕರೆಕ್ಟಾಗಿದೆ. ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಈ ಥರ ಆಯಿತಾ? ಇದಾಯಿತು. ಈಗ 2 ಪೀಸ್ ತೆಗಿಬೇಕು. ಇದು 2 ಪೀಸ್ನ ತೆಗೆದುಬಿಟ್ಟು ಈ ರೀತಿ ಶೇಪ್ ತೆಗೀರಿ. ಇಷ್ಟೇ. ಓಕೆನಾ? ಈ ರೀತಿ ಈ ಮೆಥಡಲ್ಲಿ ನೀವು ಕಟಿಂಗ್ ಮಾಡಿದ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ?
ಸ್ಲೀವ್ಸ್ನ ಈ ಥರನೂ ಒಂದ್ಸಲ ನೀವು ಕಟ್ಟಿಂಗ್ ಮಾಡಿ ನೋಡ್ಬೋದು. ಓಕೆನಾ, ಇಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಈ ಮೆಥಡಲ್ಲೂ ಒಂದ್ಸಲ ಕಟ್ಟಿಂಗ್ ಮಾಡಿ. ಓಕೆನಾ, ಇಲ್ಲಿ ಜೈಂಟಿಂಗ್ ಬರುತ್ತೆ, ಜೈಂಟ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ, ಇಲ್ಲಿ ಈ ಥರ ಇದರಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಇದನ್ನು ತಗೊಂಡು ನೋಡಿ, ಇವಾಗ 2 ಪೀಸು ಈ ಕಡೆಗೆ, ಇನ್ನೆರಡು ಪೀಸು ಆ ಕಡೆಗೆ ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೋಬೇಕು ನೀವು ನೋಡಿ. ಜೈಂಟ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಸ್ಲೀವ್ಸ್ನ ಕಟಿಂಗ್ ಮಾಡುವಂಥದ್ದು ನೋಡಿ. ಈ ಮೆಥಡಲ್ಲಿ ನೀವು ಇದು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಓಕೆನಾ, ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಬ್ಲೌಸ್ನ ಇಟ್ಕೊಂಡು ಕಟಿಂಗ್ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಒಂಚೂರು ಹೆಚ್ಚು ಕಡಿಮೆ ಬರಲ್ಲ. ಓಕೆನಾ, ನೋಡಿ ಈ ರೀತಿ ಪರ್ಫೆಕ್ಟಾಗಿದೆ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.